ನಮಸ್ತೆ, ನಾನು ಪ್ರೀತಿಕಾ ಬಂಗೇರ. ಚಂದ್ರಶೇಖರ್ ಆಜಾದ್ ಎಂದೇ ಹೆಚ್ಚು ಗುರುತಿಸಲ್ಪಡುವ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಇವರು ಭಾರತದ ಬಹುಮುಖ್ಯ ಕ್ರಾಂತಿಕಾರರಲ್ಲಿ ಒಬ್ಬರಾಗಿದ್ರು. ಅವರನ್ನ ಭಗತ್ ಸಿಂಗ್ರ ಮಾರ್ಗದರ್ಶಕರೆಂದು ಅಥವಾ ಗುರುಗಳೆಂದು ಪರಿಗಣಿಸಲಾಗುತ್ತದೆ. ಪಂಡಿತ್ ಜಿ ಎಂದೇ ಆಗಾಗ ಕರೆಯಲ್ಪಡುವ ಆಜಾದ್ ಅವರು ಓರ್ವ ಕ್ರಾಂತಿಕಾರಿಯಾಗಿದ್ರು. 1857ರ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಆಡಳಿತದ ವಿರುದ್ಧ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಆಯುಧಗಳನ್ನ ಬಳಸಿದ ಮೊದಲ ಭಾರತೀಯ ಕ್ರಾಂತಿಕಾರಿಯಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಓರ್ವ ಯೋಧ ಎಂದಿಗೂ ಶಸ್ತ್ರವನ್ನ ತ್ಯಜಿಸಲಾರನೆಂಬುದು ಕೂಡ ಅವರ ಅಭಿಪ್ರಾಯವಾಗಿತ್ತು. ಆಜಾದ್ ಎಂಬ ಬಿರುದು ಹೇಗೆ ಬಂತು ಎನ್ನುವುದಾದ್ರೆ 1919ರಲ್ಲಿ ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಘಟನೆಯಿಂದ ಚಂದ್ರಶೇಖರ್ ಆಜಾದ್ ಅವರು ಮಾನಸಿಕವಾಗಿ ತೀವ್ರವಾಗಿ ಜರ್ಜರಿತರಾದರು. ಮಹಾತ್ಮ ಗಾಂಧಿ ಅವರು 1921ರಲ್ಲಿ ಅಸಹಕಾರ ಚಳುವಳಿಯನ್ನ ಹಮ್ಮಿಕೊಂಡಾಗ ನಡೆದ ಪ್ರತಿಭಟನೆಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಈ ತರಹದ ನಾಗರಿಕ ಶಾಸನಭಂಗ ಅಥವಾ ಅವಿಧೇಯತೆಗಾಗಿ ಅವರು ಬಂಧಿತರಾಗಿದ್ದು ಅಲ್ಲದೆ ತಮ್ಮ 15ನೇ ವಯಸ್ಸಿನಲ್ಲೇ ಪ್ರಥಮವಾಗಿ ಶಿಕ್ಷೆಗೆ ಗುರಿಯಾದರು. ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟರು ಅವರ ಹೆಸರೇನೆಂದು ಕೇಳಿದಾಗ ಅವರು ಆಜಾದ್ ಎಂದು ಹೇಳ್ತಾರೆ. ಆಜಾದ್ ಎಂದ್ರೆ ಸ್ವತಂತ್ರ ವ್ಯಕ್ತಿ ಎಂದರ್ಥ. ಈ ಉದಟತನಕ್ಕಾಗಿ ಅವರಿಗೆ 15 ಚಾಟಿ ಏಟ್ಗಳನ್ನ ಶಿಕ್ಷೆಯನ್ನ ನೀಡಲಾಗುತ್ತದೆ. ಈ ಚಾಟಿಯಿಂದ ಹೊಡೆದ ಪ್ರತಿ ಚಾಟಿ ಏಟಿಗೂ ಕೂಡ ಯುವ ಚಂದ್ರಶೇಖರ್ ಭಾರತ್ ಮಾತಾ ಕಿ ಜೈ, ಮಾತೃಭೂಮಿಗೆ ಜಯವಾಗಲಿ ಎಂದು ಘೋಷಣೆಯನ್ನ ಕೂಡ ಮಾಡ್ತಾರೆ. ಈ ಘಟನೆಯ ನಂತರ ಚಂದ್ರಶೇಖರ್ಗೆ ಆಜಾದ್ ಎಂಬ ಬಿರುದು ಕೂಡ ಬಂತು. ಚಂದ್ರಶೇಖರ್ ಆಜಾದ್ ಎಂದೇ ಗುರುತಿಸಲ್ಪಟ್ರು. ಅಸಹಕಾರ ಚಳವಳಿ ಬಗ್ಗೆ ನೋಡೋದಾದ್ರೆ ಅಸಹಕಾರ ಚಳವಳಿಯು ಸ್ಥಗಿತಗೊಂಡ ನಂತರ ಆಜಾದ್ರು ಇನ್ನೂ ಹೆಚ್ಚಿನ ಆಕ್ರಮಣಶಾಲಿ ಹಾಗೂ ಉಗ್ರ ಕ್ರಾಂತಿಕಾರಿಯಾಗಿ ಆದರ್ಶಗಳಿಂದ ಆಕರ್ಷಿತರಾದರು. ಯಾವುದೇ ಮಾರ್ಗದಿಂದಲಾದರೂ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ಉದ್ದೇಶ ಅವರದಾಗಿತ್ತು. ಈ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆಯಾಗಿ ಅವರು ಹಿಂದೂಸ್ತಾನ್ ಸಮಾಜವಾದಿ ಪ್ರಜಾಪ್ರಭುತ್ವವಾದಿ ಸಂಘಟನೆ ಎಂಬ ಸಂಘವನ್ನ ಕೂಡ ಆರಂಭಿಸಿದ್ರು. ಅಲ್ಲದೆ ಭಗತ್ ಸಿಂಗ್, ಸುಖದೇವ್, ಬುಡುಕೇಶ್ವರ್ ದತ್ ಮತ್ತು ರಾಜ್ಗುರುನಂತಹ ಕ್ರಾಂತಿಕಾರಿಗಳಿಗೆ ಮಾರ್ಗದರ್ಶಕರಾದರು. HSRA ಸಂಘಟನೆಯ ಗುರಿಯು ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ದೊರಕಿಸಿಕೊಡುವುದಾಗಿತ್ತು ಹಾಗೂ ಸಮಾಜವಾದಿ ಮೂಲತತ್ವದ ಮೇಲೆ ಆಧಾರಿತವಾದ ನವೀನ ಭಾರತವನ್ನ ಕಟ್ಟುವ ಮಹಾ ಉದ್ದೇಶವನ್ನ ಹೊಂದಿತ್ತು. ಆಜಾದ್ರು ಮತ್ತು ಅವರ ದೇಶ ಬಾಂಧವರು ಬ್ರಿಟಿಷರ ವಿರುದ್ಧ ಅನೇಕ ಹಿಂಸಾತ್ಮಕ ಪ್ರತಿಭಟನೆಗಳನ್ನ ಆಯೋಜಿಸಿ ಕಾರ್ಯಗತಗೊಳಿಸಿದ್ರು. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವು ಯುವ ಆಜಾದ್ರು ಹಾಗೂ ಅವರ ಸಮಕಾಲೀನರನ್ನ ತೀವ್ರವಾಗಿ ಪ್ರಭಾವಿಸಿತು. ತನ್ನ ಹೆಸರು ಆಜಾದ್ ಆಗಿರೋದ್ರಿಂದ ತನ್ನನ್ನ ಪೊಲೀಸರು ಎಂದಿಗೂ ಜೀವಂತವಾಗಿ ಹಿಡಿಯಲಾರರೆಂದು ಅವರು ಒಮ್ಮೆ ಘೋಷಿಸಿಕೊಂಡಿದ್ರು. ಬಹುತೇಕ ಅಲಹಾಬಾದ್ ನಗರದ ಜನರು ಹೇಳುವಂತೆ ಓರ್ವ ಹಿಂದಿ ಲೇಖಕ, ಪತ್ರಕರ್ತ, ಪೊಲೀಸರಿಗೆ ಮಾಹಿತಿದಾರನಾಗಿ ಕಾರ್ಯನಿರ್ವಹಿಸಿ ಆಜಾದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದ. ಹೀಗಾಗಿಯೇ ಅವರು ಪೊಲೀಸರೊಂದಿಗೆ ಮದ್ದುಗುಂಡುಗಳ ಹೋರಾಟದಲ್ಲಿ ಕೊನೆಗೆ ಅವರು ತಮ್ಮನ್ನು ತಾವು ಕೊಂದುಕೊಂಡಿದ್ರು ಎಂದು ಹೇಳಲಾಗ್ತಾ ಇದೆ. ಆಜಾದ್ರು ಭಾರತದ ಭವಿಷ್ಯವು ಸಮಾಜವಾದದಲ್ಲೇ ಇದೆ ಎಂದು ಕೂಡ ನಂಬಿದ್ರು. ಹೇಳಿಕೆಗಳ ಪ್ರಕಾರ ಪೊಲೀಸರಿಗೆ ಹಿಡಿದುಕೊಡುವ ವಿಶ್ವಾಸಘಾತಕ ಕೆಲಸವನ್ನ ಮಾಡಿದ್ದ ಮಾಹಿತಿದಾರನ ಬಗ್ಗೆ ಅವರಿಗೆ ಮೊದಲೇ ಅರಿವಿತ್ತು. ಆಜಾದ್ರು ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಜ್ಯೋತಿ ಶ್ರೀವಾಸ್ತವ ಅವರನ್ನ ಉತ್ತಮ ಸ್ನೇಹಿತರಾಗಿದ್ರು ಕೂಡ. ಆಜಾದ್ರು ಮತ್ತು ವಿಶ್ವನಾಥ್ ಗಂಗಾಧರ ವೈಶಂಪಾಯನ್ ಅವರು SRA ಸಂಘಟನೆಯ ಸ್ಥಾಪಕ ಸದಸ್ಯ ಹಾಗೂ ಆಧಾರ ಸ್ತಂಭವಾಗಿದ್ರು. ವಿಶ್ವನಾಥರವರನ್ನ ಆಜಾದ್ರ ಬಲಗೈ ಬಂಟ ಎಂದು ಕೂಡ ಕರೀತಾರೆ ಹಾಗೂ ಅವರು ಕ್ರಾಂತಿಕಾರಿ ಚಳವಳಿಗಳ ಬಗ್ಗೆ ಮೌಲ್ಯಯುತವಾದ ಅನೇಕ ರಹಸ್ಯಗಳನ್ನ ಹೊಂದಿರುವ ಆಜಾದ್ರ ಜೀವನ ಚರಿತ್ರೆಯನ್ನ ಕೂಡ ಬರೆದಿದ್ದಾರೆ. ಕಾಕುರಿ ರೈಲ್ವೆ ದರೋಡೆ 1925 ವೈಸ್ರಾಯರ ರೈಲನ್ನ ಸ್ಫೋಟಿಸಲು ಯತ್ನಿಸಿದ ವಿಫಲ ಯತ್ನ
ಇನ್ನು 1926ರಲ್ಲಿ ನಡೆಯಿತು ಮತ್ತು ಲಾಲಾ ಲಜಪತ್ ರಾಯ್ ಅವರನ್ನ ಕೊಂದಿರುವವರ ಪ್ರತೀಕವಾಗಿ ಲಾಹೋರ್ನಲ್ಲಿ 1928 ಜಾಯಿಂಟ್ ಪಾಯಿಂಟ್ ಸ್ಯಾಂಡರ್ಸ್ ಅನ್ನ ಗುಂಡು ಹಾರಿಸಿ ಕೊಂದಂತ ಅನೇಕ ಹಿಂಸಾತ್ಮಕ ಚಟುವಟಿಕೆಗಳು ಅವರನ್ನ ಒಳಗೊಂಡಿದ್ರು. ಇನ್ನು ಅವರ ಮರಣ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ 1931ರ ವೇಳೆ ಆಜಾದ್ರು ಅಲಹಾಬಾದ್ನಲ್ಲಿ ವಾಸವಾಗಿದ್ರು. 27 ಫೆಬ್ರವರಿ 1931ರಲ್ಲಿ ಪೊಲೀಸರ ಮಾಹಿತಿದಾರರು ಆಜಾದ್ ಮತ್ತು ಸುಖದೇವ್ ರಾಜ್ರನ್ನ ಆಲ್ಫ್ರೆಡ್ ಉದ್ಯಾನವನದಲ್ಲಿ ಕೆಲ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಎಂದನ್ನ ಕಂಡುಕೊಂಡಂತ ಹಾಗೂ ಕೆಲವೇ ಕ್ಷಣದಲ್ಲಿ ಅವರುಗಳ ಇರುವಿಕೆಯ ಬಗ್ಗೆ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಿದ್ರು. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಇಡೀ ಉದ್ಯಾನವನವನ್ನ ಸುತ್ತುವರೆದ್ರು. ಹೋರಾಟದ ಆರಂಭದಲ್ಲಿ ಆಜಾದ್ರ ತೊಡೆಗೆ ಗುಂಡು ತಗುಲಿತ್ತು. ಗಾಯವಾಗಿದ್ರಿಂದ ಅವರಿಗೆ ತಪ್ಪಿಸಿಕೊಳ್ಳಲು ಕಷ್ಟ ಸಾಧ್ಯವಾಗಿತ್ತು. ಆದರೆ ಅವರು ಸುಖದೇವ್ರರು ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ರು. ಅವರಿಗೆ ರಕ್ಷಣೆಯನ್ನು ಒದಗಿಸುವಂತೆ ಗುಂಡು ಹಾರಿಸತೊಡಗಿದ್ರು. ಇನ್ನು ಸುಖದೇವ್ ಅವರನ್ನ ತಪ್ಪಿಸಿಕೊಂಡ ನಂತರ ಆಜಾದ್ರು ಸಾಕಷ್ಟು ಹೊತ್ತಿನವರೆಗೆ ಪೊಲೀಸರಲ್ಲಿ ಹೋರಾಟವನ್ನ ನಡೆಸಿ ತಮ್ಮ ಸ್ಥಿತಿಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾದರು. ಇನ್ನು ಅಂತಿಮವಾಗಿ ಸಂಪೂರ್ಣವಾಗಿ ಸುತ್ತುವರಿಯಲ್ಪಟ್ಟ ಪೊಲೀಸರು ಸಂಖ್ಯಾಬಲವು ಹೆಚ್ಚಿದ್ರಿಂದ ಅವರ ಪಿಸ್ತೂಲ್ನಲ್ಲಿ ಕೊನೆಯ ಒಂದು ಗುಂಡನ್ನ ಉಳಿಸಿದಾಗ ಚಂದ್ರಶೇಖರ್ ಆಜಾದ್ ತಮ್ಮ ಮೇಲೆ ಆ ಗುಂಡನ್ನ ಹಾರಿಸಿಕೊಂಡು ತನ್ನನ್ನ ಜೀವಂತವಾಗಿ ಯಾರೂ ಸೆರೆ ಹಿಡಿಯಲಾರೆಂಬ ತಮ್ಮ ಪ್ರತಿಜ್ಞೆಯನ್ನ ಕಾಪಾಡಿಕೊಂಡಿದ್ರು. ಇನ್ನು ಚಂದ್ರಶೇಖರ್ ಆಜಾದ್ ಅವರು ನಿಜವಾಗಿಯೂ ರಾಷ್ಟ್ರಕ್ಕಾಗಿ ತನ್ನನ್ನ ತ್ಯಾಗ ಮಾಡಿದ ಅತ್ಯುನ್ನತ ಶ್ರೇಣಿಯ ಹೀರೋ. ಇಂದು ಅವರ ಹೆಸರಿನಲ್ಲಿ ಹಲವಾರು ಸಾರ್ವಜನಿಕ ಸಂಸ್ಥೆಗಳು ಮತ್ತು ಸ್ಥಳಗಳಿವೆ. ನಾವು ನೋಡೋದಾದ್ರೆ ಚಂದ್ರಶೇಖರ್ ಆಜಾದ್ ಅವರು ನಮ್ಮೆಲ್ಲರ ಹೀರೋ ಎಂದ್ರೆ ತಪ್ಪಾಗ್ಲಾರ್ದು. ವಂದನೆಗಳು.